ಒಬ್ಬ ನಿರ್ಮಾಪಕ ತನ್ನ ಅಳಲನ್ನು ತೋಡ್ಕೊತಾರೆ ನಿಜವಾಗ್ಲೂ ಒಂಥರ ಬೇಜಾರಾಗ್ತಾ ಇರುತ್ತೆ. ಯಾಕಂದರೆ ಒಂದು ಸಿನಿಮಾ ಅನ್ನುವಂಥದ್ದು ಇಟ್ಸ್ ನಾಟ್ ಈಸಿ ಸರ್. ಇನ್ನು ಎಲ್ಲವನ್ನ ಸೇರಿಸ್ಬೇಕಾಯಪ್ಪ. ಎಲ್ಲವನ್ನು ಡೈರೆಕ್ಟರಿಂದ ಹಿಡಿದು, ಕಲಾವಿದರಿಂದ ಹಿಡಿದು, ಪ್ರತಿಯೊಂದು ಲೊಕೇಶನಿಂದ ಹಿಡಿದು ಒಂದೆಲ್ಲ ಸಿನಿಮಾ ಮಾಡ್ಬೇಕಂದ್ರೆ ಆತನ ಕಷ್ಟ ಆತನಿಗೆ ಗೊತ್ತಿರ್ತದೆ. ನಾವು 2 ಅವರ್‌ಗೆ ಸಿನಿಮಾ ಹೇಳ್ಬಿಡ್ತೀವಿ ನಾವು. ಇದು ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತೀವಿ ನಾವು. ಬಟ್ ಆ ಸಿನಿಮಾ ಪ್ರೊಸೆಸ್ಸನ್ನು ತೊಗೊಂಡು ಹೊರಗಡೆ ಬಂದಾಗ ಆ ಅಪ್ಪನಿಗೆ ಥಿಯೇಟರ್‌ಗಳ ಸಮಸ್ಯೆ ಇರಬಹುದು. ಆತನ ಬರುವಂಥ ರಿಟರ್ನ್ಸ್ ಇರ್ಬೋದು, ಥಿಯೇಟರ್‌ಗಳ ಸಮಸ್ಯೆ ಇರ್ಬೋದು, ಈ ಪರಭಾಷೆಗಳ ಹಾವಳಿ ಇರಬಹುದು. ಇವನ್ನ ಎಲ್ಲವನ್ನ ಕುರಿತಾಗಿ ನೋಡಿದಾಗ ನಾವು ಒಬ್ಬ ನಿರ್ಮಾಪಕನಿಗೆ ಈ ಸಿನಿಮಾ ರಂಗ ಮುಂದಿನ ಸ್ಥಿತಿ ಹೆಂಗಿರುತ್ತೆ ಅಂತ ಒಂದು ಯಕ್ಷ ಪ್ರಶ್ನೆಯಾಗಿ ಎಲ್ಲರಲ್ಲೂ ಕಾಡ್ತಾ ಇರುವಂಥದ್ದು ಇದು. ಒಂದು ಪ್ರಿಂಟ್ ಮಾಧ್ಯಮ ದೊಡ್ಡ ಪತ್ರಿಕೆಯಲ್ಲಿ ಈಗೊಂದು 2 ತಿಂಗಳ ಕೆಳಗಡೆ 2.5 ತಿಂಗಳ ಕೆಳಗಡೆ ಇದೇ ಪೈರಸಿ ವಿಚಾರಕ್ಕೆ ಬಂದಾಗ ನಾನೊಂದು ವಿಚಾರವನ್ನು ಹೇಳಿದ್ದೆ. ಒಂದು ಕಡೆ ಕಂಗಾಲಾಗಿರ್ತಕ್ಕಂತಹ ಚಿತ್ರಮಂದಿರದ ಮಾಲೀಕರು, ಇನ್ನೊಂದು ಕಡೆ ಹಾಕಿದ ಬಂಡವಾಳದಲ್ಲಿ 10 ನಯಾ ಪೈಸನೂ ವಾಪಸ್ ಬರದೇ ಇರತಕ್ಕಂಥ ನಿರ್ಮಾಪಕರುಗಳು, ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟು ಏನಯ್ಯ ಮಾಡೋದು ಅಂತ ಹೇಳ್ಬಿಟ್ಟು ಆಕಾಶ ನೋಡ್ಕೊಂಡು ಕೂತಿರ್ತಕ್ಕಂಥ ಹಂಚಿಕೆದಾರರು, ಇವರು 3 ಜನನೂ ಒಂದು ಚಿತ್ರರಂಗದ ಆಧಾರ ಸ್ತಂಭಗಳು. ಹೌದು. ಇನ್ನು ಕಲಾವಿದರುಗಳು ಅವರು ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಎಲ್ಲ ವ್ಯೂ ಪಾಯಿಂಟಲ್ಲಿ ಎಲ್ಲರೂ ಬೇಕಾದವ್ರೇನೆ. ಯಾವಾಗ ನಿಮಗೆ ತೊಡಗಿಸಿದ ಹಣ ವಾಪಸ್ಸೇ ಬಂದಿಲ್ಲ ಅನ್ನೋ ಅಂಥ ಒಂದು ವಾತಾವರಣ ಸೃಷ್ಟಿಯಾದರೆ ಯಾವ ಹಂತಕ್ಕೆ ಬಂದು ನಿಂತ್ಕೋಬೋದು ಅನ್ನೋದನ್ನ ಮಾತಾಡ್ತಾ ಇಂಟರ್ವ್ಯೂನಲ್ಲಿ ಹೇಳಿದ್ದೆ. ಅದು ನಮ್ಮ ತಂದೆಯವ್ರದ್ದೇನೆ ವಚನ. ಇವತ್ತಿನ ನನ್ನ ಚಿತ್ರರಂಗವನ್ನು ಅವತ್ತು ನಮ್ಮ ತಂದೆ ಸಮಾಜಕ್ಕೆ ಹೋಲಿಸಿ ಬರೆದಿದ್ದರು. ಇವತ್ತಿನ ಸಮಾಜ ಯಾವ ಮಟ್ಟದಲ್ಲಿದೆ, ಯಾವ ಹಂತದಲ್ಲಿದೆ, ಯಾವ್ಯಾವ ವರ್ಗದವರು ಏನೇನಾಗಿದ್ದಾರೆ ಅನ್ನೋದಕ್ಕೆ ಉದಾಹರಣೆಗಳು ಕೊಟ್ಟು, ಅಂದರೆ ಒಂದು ಅನಿಸಿಕೆ ಆಧಾರದ ಮೇಲೆ ಮಾಡಿದರು. ಈ ಸಮಾಜವನ್ನು ಒಂದು ಸುಂದರವಾದಂಥ ಹೆಣ್ಣಿಗೆ ಹೋಲಿಸಿದರು. ಗಂಡ ಸತ್ಯನು, ಅತ್ತೆ ಅರೆಹುಚ್ಚಿ, ಮಾವಂಗೆ ಇಳಿವಯವು, ನಾದಿನಿ ಅಳಿಮನದವಳು, ಮನೆ ಆಳು ಕೊಳ್ಳೆ ಹೊಡೆಯುವ ಕಳ್ಳ, ರೂಪವೆಂಬುದಕ್ಕೆ ಕೊರತೆ ಇಲ್ಲ, ಗಂಡ ಸತ್ಯನೆಂದು ಕಂಡವರ ಕಣ್ಣು, ಇಂತಿಪ್ಪ ಎನ್ನಿರುವು ನಾನಾ ಒಟ್ಟಾವಿನಲ್ಲಿ ಬದುಕಲಿ ಹೇಳ ಎನ್ನವರ ಗುರು ಶಿವಕುಮಾರ ಪ್ರಭುವೇ. ಎಲ್ಲ ಹಂತದಲ್ಲೂ ಈ ಥರದ ಒಂದು ಸುಂದರವಾದಂಥ ಹೆಣ್ಣಿಗೆ ಗಂಡ ಸತ್ತೋಗ್ಬಿಟ್ಟಾನೆ, ಅತ್ತೆ ಅರೆಹುಚ್ಚಿ, ಮಾವಂಗೆ ಇಳಿವಯವು, ನಾದಿನಿ ಅಳಿಮನದವಳು, ಮನೆ ಆಳು ಕೊಳ್ಳೆ ಹೊಡೆಯುವ ಕಳ್ಳ, ರೂಪವೆಂಬುದಕ್ಕೆ ಕೊರತೆ ಇಲ್ಲ, ಗಂಡ ಸತ್ಯನೆಂದು ಅಕ್ಕಪಕ್ಕದವ್ರದಲ್ಲ ಕಣ್ಣು, ಇಂಥ ಒಂದು ಟಾವಿನಲ್ಲಿ ಆ ಟಾವಿನಲ್ಲಿ ಬದುಕಲಿ ಹೇಳ ಎನ್ನವರ ಗುರು ಶಿವಕುಮಾರ ಪ್ರಭುವೇ ಅಂತೇಳಿ ನಮ್ಮ ತಂದೆಯವ್ರದ್ದು ಅಂಕಿತ ನಾಮ ಅದು ಅಂಕಿತ ಇದು ಎನ್ನವರ ಗುರು ಶಿವಕುಮಾರ ಪ್ರಭುವೇ. ಇಂಥ ಒಂದು ವಾತಾವರಣ ಸೃಷ್ಟಿಯಾಗಿದ್ದು ಅದು ಭಾಳ ವರ್ಷಗಳಿಂದ ಅದು ಕನೆಕ್ಟ್ ಮಾಡ್ಕೊಂಡು ಬಂದಿದ್ದೆ. ಈಗ ಸೂಕ್ತವಾಗಿ ಲೇಟೆಸ್ಟಾಗಿ ಮೊನ್ನೆ ಒಂದು ಮಾಧ್ಯಮಕ್ಕೆ ಹೇಳಿದ್ದೀನಿ, ಬಡತನದ ಬುತ್ತಿಯ ಬಾಯಲ್ಲಿ ಕಚ್ಚಿಕೊಂಡು ಹಳ್ಳದ ದಡವ ಸೇರಿದ ನಾಯಿ, ನೀರಿನಲ್ಲಿ ತನ್ನ ಪ್ರತಿಬಿಂಬವ ಕಂಡು ಬೊಗಳಿದಂತಾಯಿತಯ್ಯ ಎನ್ನಿರುವು ಅಂತ ಒಬ್ಬ ನಿರ್ಮಾಪಕನ ಪರಿಸ್ಥಿತಿ. ಬಡತನದ ಬುತ್ತಿನ ಬಾಯಲ್ಲಿ ಕಚ್ಕೊಂಡ ನಾಯಿ ಹಳ್ಳದ ದಡವ ಸೇರಿ ನೀರಿನಲ್ಲಿ ತನ್ನ ಪ್ರತಿಬಿಂಬವ ಕಂಡು ಬೊಗಳಿದಂತಾಯಿತಯ್ಯ ಎನ್ನಿರುವು, ಬಾಯಲ್ಲಿ ಆ ಬಡತನದ ಬುತ್ತಿ ಇತ್ತಲ್ಲ ಅದು ಬಾವಿ ಒಳಗಡೆ ಬಿದ್ದೋಗ್ಬಿಡ್ತು ಅಂತ. ಅದು ನಮ್ಮ ತಂದೆಯವ್ರದ್ದೇ ವಚನ. ಅದಕ್ಕೆ ನಾವು ಏನಾದರೂ ಮಾಡಿ ಸರಿಪಡಿಸ್ಬೇಕು ಅನ್ನೋ ಕಾರಣಕ್ಕೆ ರೀಸೆಂಟಾಗಿ ಎಲ್ಲ MP ಗಳಿಗೆ ಮತ್ತು ರಾಜ್ಯಸಭಾ ಮೆಂಬರ್ಸ್ಗಳಿಗೆ ಕಾಗದ ಬರೆದೆ. ಆ ಕಾಗದ ಬರೆದಂಥ ಸಂದರ್ಭದಲ್ಲಿ ನನಗೆ ರಾಯಚೂರಿನ ನಮ್ಮ MP ಸಾಹೇಬರು ವಾಪಸ್ ನನಗೊಂದು ಲೆಟ್ರ್ ಬರೆದಿದ್ದಾರೆ. ಅವರು ನನ್ನ ಮನವಿ ಏನಿತ್ತು, ಕಾಗದದ ಒಕ್ಕಣೆ ಏನಿತ್ತು ಅಂದರೆ, ಇಡೀ ಈ ಒಂದು ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪು ಮತ್ತು ಇನ್ನುಳಿದಂಥ ಬಹಳಷ್ಟು ಜನ ಆ್ಯಪ್ಗಳಲ್ಲಿ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಭಾರತೀಯ ಚಿತ್ರರಂಗದ ಅಷ್ಟೂ ಚಿತ್ರಗಳನ್ನು ಬಿತ್ತರಿಸ್ಕೊಂಡು, ಪೈರಸಿ ಅಂದರೆ ಅನಧಿಕೃತವಾಗಿ ಬಿತ್ತರಿಸಿ ಚಿತ್ರರಂಗಗಳನ್ನು ಮುಚ್ಚುವಂಥ ಹಂತಕ್ಕೆ ತಂದಿರೋದು ಸಾಲದು ಅಂತ ಹಾಕಿದ ಬಂಡವಾಳ 10 ರೂಪಾಯಿನೂ ವಾಪಸ್ ಬರ್ದೇ ನಿರ್ಮಾಪಕ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಇದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಬರ್ತಕ್ಕಂಥ ವರಮಾನ ಏನಿದೆ, GST ಮೂಲಕ ಏನು ಬರ್ತಕ್ಕಂಥ ವರಮಾನ ಇದೆ, ಆ ವರಮಾನಕ್ಕೆ ಕಡಿವಾಣ ಆಗಿದೆ. ದಯಮಾಡಿ ತಾವು ಈ ವಿಚಾರದಲ್ಲಿ ಲೋಕಸಭೆಯಲ್ಲಿ ದನಿ ಎತ್ತಬೇಕು ಅಂಥೇಳಿ ನಾನು ಏನು ಕಾಗದ ಬರೆದಿದ್ದೆ ಅದಕ್ಕೆ ಅವರು ದನಿ ಎತ್ತಿದ್ದಾರೆ. ಎಲ್ಲಿ ಲೋಕಸಭೆಯಲ್ಲಿ ಯಾರು ನಮ್ಮ ರಾಯಚೂರು MP ಕುಮಾರ್ ನಾಯಕ್ ಸಾಹೇಬ್ ಅವರು ಮಾತಾಡಿ ಅಲ್ಲಿ ಒತ್ತಾಯ ಮಾಡಿ ಈ ರೀತಿ ಆಗಿದೆ, ಚಿತ್ರರಂಗದ ಅವನತಿಗೆ ಆಗ್ತಾಯಿದೆ ಅಂಥೇಳಿ. ಹಾಗೆ ಹೇಳಿದಾಗ INB ಮಿನಿಸ್ಟ್ರು, ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರು ಅವರಿಗೆ ಒಂದು ಉತ್ತರ ಕೊಟ್ಟಿದ್ದಾರೆ.
ಇವತ್ತಿನ ಕಾಪಿರೈಟ್ ಆ್ಯಕ್ಟ್ ಏನಿದೆ ಅದರ ಉಲ್ಲಂಘನೆ ಆದರೆ ಆ ಉಲ್ಲಂಘನೆ ಯಾರು ಮಾಡ್ತಾರೋ ಅವರ ವಿರುದ್ಧ ನಾವೇನು ಈಗ ಅಮೆಂಡ್ಮೆಂಟ್ ಆಗಿದೆ ಲೋಕಸಭೆಯಲ್ಲಿ ಯಾವುದದು ಕಾಪಿರೈಟ್ ಆ್ಯಕ್ಟ್ದು 1952 ಈಗ 23 ಅಮೆಂಡ್ಮೆಂಟ್ ಆಗಿದೆ. ಅದರ ಪ್ರಕಾರ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಮಾನ್ಯ ಮಂತ್ರಿಗಳು ಹೇಳಿದ್ದಾರೆ ನಮ್ಮ MP ಸಾಹೇಬರಿಗೆ.